ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬಂದಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಿರಿ. 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 ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ. ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ. ನನ್ನ ಹೆತ್ತವರನ್ನು ಶುದ್ಧೀಕರಿಸಿರಿ. ನನ್ನ ಒಡ ಹುಟ್ಟಿದವರನ್ನು ಶುದ್ಧೀಕರಿಸಿರಿ. ನನ್ನ ನೆರೆಯವರನ್ನು ಶುದ್ಧೀಕರಿಸಿರಿ. ನನ್ನ ಬಂಧು ಬಳಗವನ್ನು ಶುದ್ಧೀಕರಿಸಿರಿ. ನನ್ನ ಮಿತ್ರರನ್ನು ಶುದ್ಧೀಕರಿಸಿರಿ. ನನ್ನನ್ನು ಶತ್ರುವಾಗಿ ಎಣಿಸುವವರನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕ ವರ್ಗದವರನ್ನು ಶುದ್ಧೀಕರಿಸಿರಿ. ನಿಮ್ಮ ಕರೆ ಹೊಂದಿದ ಎಲ್ಲರನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ವಿಶ್ವದ ಒಂದೊಂದು ಕುಟುಂಬವನ್ನು ಶುದ್ಧೀಕರಿಸಿರಿ. ಎಲ್ಲ ಶುಶ್ರೂಷಕರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ನನ್ನ ಎಲ್ಲ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನಲ್ಲಿ ಬರುವ ಎಲ್ಲ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಶುದ್ಧೀಕರಿಸಿರಿ. ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ.
ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಲೋಕವನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ, ಹಂಬಲಿಸುತ್ತಾ ಇದ್ದೇವೆ ರಾಜ. ಒಂದೆಡೆ ದೇಹದ ಆಲಸ್ಯ ನಿದ್ರಾವಸ್ಥೆ, ಇನ್ನೊಂದೆಡೆ ಚಳಿ, ಇನ್ನೊಂದೆಡೆ ಸ್ವಾಮಿ ಹಲವಾರು ವಿಧದ ಯೋಚನೆಗಳು. ಆದರೂ ಸಹ ಸ್ವಾಮಿ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಈ ವಿಶ್ವಕ್ಕಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ರಾಜ. ನನ್ನ ಪ್ರಭುವೇ, ಎಷ್ಟೋ ಬಿಲಿಯಾಂತರ ಮಂದಿ ಈ ಬೆಳಗಿನ ಜಾವದಲ್ಲಿ 3 ಗಂಟೆಗೆ ಎದ್ದು ಕುಳಿತು ಪ್ರಾರ್ಥಿಸುತ್ತಾ ಇದ್ದಾರೆ. ಹೌದು ಸ್ವಾಮಿ, ಸಮಯವನ್ನು ನೋಡದೆ ಎದ್ದು ಪ್ರಾರ್ಥಿಸುತ್ತಾ ಇದ್ದಾರೆ. ಗಂಟೆಗಳ ಕಾಲ ನಿಮ್ಮ ಮುಂದೆ ಕುಳಿತುಕೊಂಡು ಪ್ರಾರ್ಥಿಸುತ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ಈ ದಿನದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಮಾನಸಿಕ ರೋಗಿಗಳಿಗನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಎಲ್ಲ ಮಾನಸಿಕ ರೋಗಿಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಅವರ ಮಾನಸಿಕ ಒತ್ತಡದ ನಿಮಿತ್ತವಾಗಿ ಸ್ವಾಮಿ ಡಿಪ್ರೆಸ್ಗೆ ಹೋಗಿರುವಂತಹ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ. ಚಿಂತಿಸುವುದೆಲ್ಲವೂ ನೆಗೆಟಿವ್ ಆಗೇ ಇದೆ ರಾಜ. ಅವರ ಮಾನಸಿಕ ರೋಗದ ಅಸ್ವಸ್ಥತೆಯ ನಿಮಿತ್ತವಾಗಿ ಅವರಿಗೆ ಸಮಾಧಾನವಿಲ್ಲ, ಸಂತೋಷವಿಲ್ಲ, ನಿದ್ರೆ ಇಲ್ಲ ಸ್ವಾಮಿ. ಭಾರ, ಹೃದಯದ ಭಾರ, ಅವರೇನು ಮಾಡುತ್ತಾರೆ ಎಂಬುದಂತ ಅರಿವೇ ಇರುವುದಿಲ್ಲ ಸ್ವಾಮಿ. ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ಸ್ವಾಮಿ ಕಟ್ಟಿ ಹಾಕಲ್ಪಟ್ಟಿದ್ದಾರೆ ಸ್ವಾಮಿ. ಅವರಿಗೆ ಗಂಡ, ಮಕ್ಕಳು, ಕುಟುಂಬ ಎಂಬುವಂತಹ ತನ್ನ ಕುಟುಂಬದ ಜವಾಬ್ದಾರಿ ಎಂಬ ಯಾವ ಕಾಳಜಿಗಳಿರುವುದಿಲ್ಲ ಸ್ವಾಮಿ. ಇದ್ದರೂ ಸಹ ಅವರು ಏನು ಮಾಡುತ್ತಿದ್ದಾರೆ ಎಂಬುದು ಅರಿಯುವುದಿಲ್ಲ ಸ್ವಾಮಿ. ಎಲ್ಲ ಸಮಯದಲ್ಲಿ ಅವರ ಚಿಂತನೆಗೆ ಒಳಗಾಗುತ್ತಾರೆ ಸ್ವಾಮಿ. ಚಿಂತೆಯಾಗಿ ಹೋಗುತ್ತದೆ ಸ್ವಾಮಿ. ಅವರಲ್ಲಿ ಬರುವಂತಹ ಮಾನಸಿಕವಾದ ಒತ್ತಡದ ನಿಮಿತ್ತವಾಗಿ, ಮಾನಸಿಕ ರೋಗದ ನಿಮಿತ್ತವಾಗಿ ಯೇಸುವೆ ಕೆಲವು ಮಂದಿ ಆತ್ಮಹತ್ಯೆಗೆ ಹೋಗುತ್ತಾರೆ ಸ್ವಾಮಿ. ಇನ್ನು ಕೆಲವು ಮಂದಿ ದಿನಾವಹಿ ಸ್ವಾಮಿ ಮದ್ದುಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅವರುಗಳಲ್ಲಿ ಬರುವಂತಹ ಸಂಶಯಗಳು, ಅವರಲ್ಲಿ ಬರುವಂತಹ ಹೋರಾಟಗಳು, ಅವರಲ್ಲಿ ಬರುವಂತಹ ವೈರಾಗ್ಯಗಳು, ಹಾಗೂ ಅವರು ಏನು ಮಾತಾಡುತ್ತಾರೆ ಎಂಬುವಂತಹ ಅರಿವು ಸಹ ಅವರಿಗಿಲ್ಲದೆ ಸ್ವಾಮಿ ಅವರು ಜೀವಿಸುತ್ತಾರೆ ಸ್ವಾಮಿ. ಈ ಮಾನಸಿಕವಾದ ಒತ್ತಡದ ನಿಮಿತ್ತವಾಗಿ, ಮಾನಸಿಕ ರೋಗದ ಒತ್ತಡದ ನಿಮಿತ್ತವಾಗಿ ಸ್ವಾಮಿ ಕಂಗಾಲಾಗಿ ಹೋಗುವವರಿದ್ದಾರೆ ಸ್ವಾಮಿ. ಅವರನ್ನು ನೋಡುವವರು ಯಾರು ಗೌರವಿಸುವುದಿಲ್ಲ, ಪ್ರೀತಿಸುವುದಿಲ್ಲ ಸ್ವಾಮಿ. ಆದರೂ ಸಹ ಅವರು ನಿಮ್ಮಲ್ಲಿ ವಿಶ್ವಾಸವುಳ್ಳವರಾಗಿರುತ್ತಾರೆ ಸ್ವಾಮಿ, ಪ್ರಾರ್ಥಿಸುತ್ತಾರೆ ಸ್ವಾಮಿ. ಅಪ್ಪ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಈಗ ಮಾನಸಿಕ ರೋಗಾವಸ್ಥೆಯಲ್ಲಿ ಸ್ವಾಮಿ ಎಷ್ಟೋ ಜನ ಮಕ್ಕಳಿದ್ದಾರೆ ಸ್ವಾಮಿ. ಅದರಲ್ಲಿ ಯಾಜಕರುಗಳು, ಕನ್ಯಾಸ್ತ್ರೀಯರು, ಸಾಧಾರಣ ವ್ಯಕ್ತಿಗಳು ಸ್ವಾಮಿ, ಪ್ರಾರ್ಥಿಸುವವರು, ಹೀಗೆ ಅನೇಕ ಮಂದಿ ಇದ್ದಾರೆ ಸ್ವಾಮಿ. ಮಾನಸಿಕವಾದ ಒತ್ತಡದ ನಿಮಿತ್ತವಾಗಿ, ಡಿಪ್ರೆಷನ್ ನಿಮಿತ್ತವಾಗಿ ಪ್ರಾರ್ಥನೆಯಲ್ಲಿಯೂ ಎಷ್ಟೋ ಜನ ಹುಚ್ಚರಂತೆ ವರ್ತಿಸುತ್ತಾರೆ ಸ್ವಾಮಿ. ಆ ಪ್ರಾರ್ಥಿಸಿ ಅವರಲ್ಲಿ ಸ್ವಾಮಿ ಆ ಜ್ಞಾನ ಶಕ್ತಿಯ ಆ ಒಂದು ಹಾರ್ಮೋನ್ಗಳು ವಿಫಲವಾಗಿ ಹೋಗಿದೆ ಸ್ವಾಮಿ. ಎಷ್ಟೋ ಜನರು ಸ್ವಾಮಿ ಹುಚ್ಚರಂತಾಗಿ ಹೋಗಿದ್ದಾರೆ ಸ್ವಾಮಿ. ರಸ್ತೆಯಲ್ಲಿದ್ದಾರೆ ಸ್ವಾಮಿ. ಅವರು ಏನು ಮಾಡುತ್ತಿದ್ದಾರೆ ಎಂಬ ಅರಿವು ಅವರಿಗೆ ಇಲ್ಲ ಸ್ವಾಮಿ. ಅವರಿಗೆ ಯಾವ ಜವಾಬ್ದಾರಿಗಳು ಎಂಬ ಅರಿವಿರುವುದಿಲ್ಲ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಹೌದು ಸ್ವಾಮಿ ದೇವ, ಈ ಮಾನಸಿಕವಾದ ಒತ್ತಡವು ಮಾನಸಿಕ ರೋಗವಾಗಿ ಬದಲಾವಣೆ ಆಗುವಾಗ ಸ್ವಾಮಿ ಸಿರಿವಂತರು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾರೆ ಸ್ವಾಮಿ. ಆದರೆ ಬಡತನದಲ್ಲಿ ಇವರಿಗೆ ಚಿಕಿತ್ಸೆ ಪಡೆಯಲು ಸಾಧ್ಯವಿಲ್ಲ. ಅದನ್ನು ಹೇಗೆ ನಿಭಾಯಿಸಬೇಕೆಂಬ ಜ್ಞಾನವೂ ಇಲ್ಲ ಸ್ವಾಮಿ. ಯೇಸುವೆ, ಕರುಣೆ ತೋರಿ ದಯೆ ತೋರಿ ರಾಜ.
ಮಾನಸಿಕವಾದ ಒತ್ತಡದಲ್ಲಿ ಕುಳಿತು ಮಾನಸಿಕವಾಗಿ ಚಿಂತಿಸುತ್ತಿರುವವರ ಮಕ್ಕಳ ಮೇಲೆ ನಿಮ್ಮ ಪ್ರಸನ್ನತೆಯನ್ನು ತುಂಬಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ ಸ್ವಾಮಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಎಲ್ಲ ಮಾನಸಿಕ ರೋಗಿಗಳನ್ನು ಆಶೀರ್ವದಿಸಿ ಅಭಿಷೇಕಿಸಿ ಎಂದು ಪ್ರಾರ್ಥಿಸುವಾಗ ಒಂದಲ್ಲ ಒಂದು ವಿಧದಲ್ಲಿ ನಾನು ಸಹ ಮಾನಸಿಕ ರೋಗಿಯಾಗಿದ್ದೇನೆ ಸ್ವಾಮಿ. ಸ್ವಾಮಿ, ನಿಮ್ಮೊಂದಿಗೆ ಜೀವಿಸಬೇಕೆಂಬ, ನಿಮ್ಮಲ್ಲಿಯೇ ಬಾಳಬೇಕೆಂಬ, ನಿಮ್ಮನ್ನೇ ಸಾರಬೇಕೆಂಬ ಸ್ವಾಮಿ ಒತ್ತಡಗಳು ಮನಸ್ಸಿನಲ್ಲಿ ಸ್ವಾಮಿ. ಯಾವುದೂ ಬೇಡ, ಏನೂ ಬೇಡ ಎಂಬ ಹೋರಾಟಗಳು ಸ್ವಾಮಿ. ಮನಸ್ಸಿನಲ್ಲಿ ಗೊಂದಲಗಳು ಸ್ವಾಮಿ. ಸ್ವಾಮಿ, ಎಲ್ಲಿ ಕುಳಿತರು, ಎಲ್ಲಿ ನಿಂತರು ಸ್ವಾಮಿ, ಮನಸ್ಸಿನಲ್ಲಿ ಹೋರಾಟಗಳು ಸ್ವಾಮಿ. ಯೇಸುವೆ, ನನಗೂ ಸಹ ಮಾನಸಿಕವಾದ ಒತ್ತಡ ಸ್ವಾಮಿ. ಅಪ್ಪ, ಮಾನಸಿಕವಾದಂತಹ ಈ ಒಂದು ನೋವು, ವೇದನೆ, ಭಾರಗಳು ಸ್ವಾಮಿ ನಮ್ಮನ್ನು ನಿತ್ರಾಣನಾಗಿ ಮಾಡುತ್ತಿದೆ ಸ್ವಾಮಿ. ಕಾರಣ ತೋರಿ, ದಯೆ ತೋರಿ ಸ್ವಾಮಿ. ಸ್ವಾಮಿ, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಮಾನಸಿಕ ಒತ್ತಡದಲ್ಲಿರುವಂಥ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್. ಆಮೇನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ ತಂದೆಯೇ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಾತನೆ ಸ್ತೋತ್ರಪ್ಪ. ಒಂದು ವಾರದಲ್ಲಿ ನಮ್ಮನ್ನು ಕಾದು ನಮ್ಮ ದೇಹ, ಶರೀರ, ಆತ್ಮ ಜೀವವನ್ನು ಬಲಪಡಿಸಿದಾತನೆ ಸ್ತೋತ್ರ ಸ್ವಾಮಿ. ಅಪ ಯೇಸುವೆ, ಇಂದು ನಾವು ಬೆಳಗಿನ ಸಮಯದಲ್ಲಿ ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸಿದ ಒಬ್ಬೊಬ್ಬರನ್ನು ಕಾದು ಸಂರಕ್ಷಿಸಿದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ತುಟಿಗಳು, ಋನ್ಮನಗಳು ತೆರೆಯುವಂತೆ ಮಾರ್ಪಡಿಸಿದ್ದಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಅಪ ಯೇಸುವೆ, ನನ್ನ ಸ್ವರ್ಗೀಯ ತಂಡದ ನನ್ನ ಸಹೋದರ ಸಹೋದರರ ಕುಟುಂಬಗಳನ್ನು, ಅವರೆಲ್ಲ ಕಾರ್ಯಗಳನ್ನು ಸಫಲವಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮ ಪ್ರಾರ್ಥನಾ ತಂಡದ ರೋಜಾರಿ ಬ್ರದರ್ ಅನ್ನು, ಅವರಿಗೆ ದಾನವಾಗಿ ನೀಡಿದಂತಹ 2 ಮಕ್ಕಳನ್ನು, ಅವರ ಪತ್ನಿಯನ್ನು ಈ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಿ ಅನುಗ್ರಹಿಸಿ ಆ ಕುಟುಂಬದ ಮೂಲಕ ಅನೇಕ ಮಕ್ಕಳು ನಿಮ್ಮ ಬಳಿಗೆ ಬರುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರಪ್ಪ. ಅವರ ಸುಂದರವಾದ ಮನೆಯನ್ನು ನೀವು ಕಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಮಗನು ವಿಶ್ವದ ಕಟ್ಟ ಕಡೆಯವರೆಗೂ ನಿಮಗೆ ಸಾಕ್ಷಿಯಾಗಿ ಜೀವಿಸಿ ಅನೇಕ ಆತ್ಮಗಳು ನಿಮ್ಮ ಬಳಿಗೆ ಕರೆತರುವಂತೆ ಪ್ರೇರಣೆಯನ್ನು ಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ. ಅಪಾಯಿಸುವೆ, ನಾನೇ ಜೀವವು, ಮಾರ್ಗವು, ಸತ್ಯವೆಂದು ನುಡಿದಾತನೇ ಸ್ತೋತ್ರ ಸ್ವಾಮಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯ 21 ನುಡಿದಂತೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರನು ಎಂದು ನುಡಿದಿರಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ. ಆ ಬಡ ವಿಧವೆಯ ಕಾಣಿಕೆಯನ್ನು ಸ್ವೀಕರಿಸಿದಂತೆ ನಿಮ್ಮ ಕಣ್ಣೀರು, ನೋವು, ದುಃಖ, ಭಾರ ಎಂಬ ಕಾಣಿಕೆಗಳನ್ನು ನೀವು ಪ್ರೀತಿಯಿಂದ ಸ್ವೀಕರಿಸಿದಿರಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ. ಇವ ಸ್ವಾಮಿ, ನಿಮ್ಮ ತಲೆಯ ಕೂದಲು ಸಹ ಎಣಿಕೆಯಾಗಿ ನುಡಿದಾತನೇ ಸ್ತೋತ್ರ ರಜ. ದುಂಡಗಾರ ಮಕ್ಕಳಂತೆ ನಮ್ಮ ಪಾಪವನ್ನು ಶ್ರಮಿಸಿ, ಇಗೋ ಸ್ವಾಮಿ, ನಿಮ್ಮ ಕಡುಗೆಂಪಾದ ಪಾಪವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿಬಿಡುತ್ತೇನೆ ಎಂದು ನುಡಿದಾತನೇ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಮ್ಮನ್ನು ಒಂದೊಂದು ವಿಶ್ವಾಸದಲ್ಲಿಯೂ ಒಂದೊಂದು ಸೇವೆಯಲ್ಲಿಯೂ ಪ್ರತಿದಿನವೂ ನಿಮ್ಮನ್ನು ನೋಡಿ ನಿಮ್ಮ ವಾಕ್ಯದಂತೆ ನಮ್ಮನ್ನು ನಡೆಯ ಮಾರ್ಪಡಿಸಿದ ಎಲ್ಲ ಕಷ್ಟ, ದುಃಖ, ಭಾರ, ಚಿಂತೆಗಳು ಏನೇ ಇದ್ದರೂ ಜಯಿಸಿ ಪಾವಂತ ಶಕ್ತಿಯನ್ನು ಕೊಟ್ಟಿದಿರಲಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನ ತುಂಬಿಕೊಂಡು ಹೀಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಪ್ರೇರಣೆ ನಮಗೆ ಬಲಪಡಿಸಿ ಕೊಡುತ್ತಿರುವಾತನೇ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಅನೇಕ ಮಕ್ಕಳು ಬರುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ಮತ್ತೆ ಪ್ರಾರ್ಥನೆಗೆ ಬರಲು ಅಸಾಧ್ಯವಾಗುತ್ತಿದ್ದಾರೋ ಅವರೆಲ್ಲ ಸ್ವಾಮಿ, ನಮ್ಮ ಪ್ರಾರ್ಥನೆಗಳ ಮೂಲಕ ಮತ್ತೆ ಅವರು ನಿಮ್ಮ ಬಳಿಗೆ ಬರುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೋ ಅವರ ಪ್ರಾರ್ಥನೆಗಳನ್ನು ಸ್ವಾಮಿ ನೀವು ಆಲಿಸಿದಕ್ಕಾಗಿ ಸ್ತೋತ್ರಪ್ಪ. ಇಂದು ಇಡೀ ವಿಶ್ವದಲ್ಲಿರುವಂತ ಎಲ್ಲ ಮಾನಸಿಕ ಮಕ್ಕಳನ್ನು ಕರಗಳಲ್ಲಿ ಒಪ್ಪಿಸಿಕೊಳ್ಳುವಂತ ಪ್ರೇರಣೆ ನಮಗೆ ಕರುಣಿಸಿಕೊಟ್ಟಾತನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಮಾರ್ತ ಮತ್ತು ಮರಿಯಳಂತೆ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಾಜ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ನಮ್ಮೊಂದಿಗಿದ್ದು ಒಂದೊಂದು ಕ್ಷಣದಲ್ಲಿಯೂ ಒಂದೊಂದು ದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನಾವು ನಿಮ್ಮ ಮಗನಲ್ಲಿ ಸ್ವರ್ಗ ಯಾತ್ರೆ ಪ್ರಾರ್ಥನಾ ತಂಡದ ಮೂಲಕ ಪ್ರಾರ್ಥಿಸುವಾಗ ಅನೇಕ ಕೋರಿಕೆ ಬೇಡಿಕೆಗಳನ್ನು ನಮಗೆ
ಈಡೇರಿಸಿಕೊಡುವಂತ ನನ್ನ ಪ್ರೀತಿಯ ಕಣ್ಮಣಿಯಾಗಿ ನಮ್ಮನ್ನು ಕಾಯುತ್ತಿರುವಂತ ದಯೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇಲೆ ಆಮೇಲೆ ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಏಸು ಇರುವ ಮನೆಯಲ್ಲಿ ಆನಂದ ಆನಂದ, ಏಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ, ಏಸು ಇರುವ ಮನೆಯಲ್ಲಿ ಆನಂದ ಆನಂದ, ಏಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಬರಲಿ ಅಂಧಕಾರವೇ ಮಾಯ, ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಪ್ರಭುವನ್ನು ಆರಾಧಿಸುವ, ಪ್ರಭುವನ್ನು ಸ್ತುತಿಸುವ. ಹಾಲೆಲೂಯಾ ಹಾಲೆಲೂಯಾ Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ದೇವರೇ ಮಹಿಮೆ. ಹಾಲೆಲೂಯಾ ಸ್ತೋತ್ರ ತಂದೆ ದೇವರೇ, ಓ ಸ್ತೋತ್ರ ಹಾಲೆಲೂಯಾ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನೇ, ಓ ಸ್ತೋತ್ರ ಹಾಲ ನಿಮಗೆ ಹಾಲ ದೇವರೇ. ಹಾಲ ಹಾಲ ಆರಾಧನೆ ತಂದೆಯ ಆರಾಧನೆ ಪ್ರಭು ಯೇಸುವೆ, ಓ ಹಾಲ ಆರಾಧನೆ ಹಾಲ ಹಾಲ ಪವಿತ್ರಾತ್ಮರೇ, ಹಾಲ 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 ಆರಾಧನೆ ಹಾಲ ನಿಮಗೆ ಹಾಲ ಪ್ರಿಯತ ಹಾಲ. ದೇವರೇ. ಓ ಹಾಲ 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 ಹಾಲ. ಪರಿಶುದ್ಧರು ಪರಿಶುದ್ಧರು ಯೇಸುವೇ ಸೇನೆಗಳ ಯೇಸುವೇ ಆರಾಧನೆ ಸ್ತೋತ್ರ ಸ್ತೋತ್ರ ಪರಿಶುದ್ಧರು ಘನಮಾನ ಪರಿಶುದ್ಧರು ಸ್ತುತಿ ಸ್ತೋತ್ರ. ಸರ್ವೇಶ್ವರ ಓ ಸಮಯ ರಬಿ ಓ ಪರಿಶುದ್ಧರು ರಬಿ ಓ ರಬಿ ಪರಿಶುದ್ಧರು ಓ ರಬಿ ಪರಿಶುದ್ಧರು ರಬಿ ಸರ್ವೇಶ್ವರ ಓ ಸರ್ವೇಶ್ವರ ರಬಿ ಸಮಯ ಓ ರಬಿ ಓ ಪರಿಶುದ್ಧರು ರಬಿ ಓ ರಬಿ. Hallelujah, ದೇವಾದಿ hallelujah, ದೇವತೆ hallelujah, ಸ್ತೋತ್ರ. hallelujah, hallelujah. ರಾಜಾದಿ ರಾಜನೇ Hallelujah, ಸ್ತೋತ್ರ. hallelujah, hallelujah, ಸ್ತೋತ್ರ. hallelujah, hallelujah. ದೇವರುಗಳ ಒಡೆಯನೇ Hallelujah, ಸ್ತೋತ್ರ. ದೇವರು hallelujah, ಸರ್ವೇಶ್ವರ hallelujah, hallelujah. Oh, hallelujah, 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 hallelujah. Oh, hallelujah, hallelujah,
Alleluia, Alleluia. ಭೂಮಿ ಆಕಾಶ ಓ ಸೃಷ್ಟಿಸಿದ Alleluia, ಸರ್ವಶಕ್ತ Alleluia, Alleluia, ದೇವರಿಗೆ Alleluia. ಆರಾಧನೆಗೆ ಓ ಯೋಗ್ಯರಾದ ಯೇಸುವೆ, 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 ವಾಗ್ದಾನಗಳ ಯೇಸುವೆ. ದೇವನೇ ಓ ಸ್ತೋತ್ರ. ಯೇಸುವೆ, 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 ಕೃಪೆಯಿಂದ ನನ್ನ ಯೇಸುವೆ. ಪಾಪಗಳನ್ನು ಓ ತೊಳೆದು ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ಯೇಸುವೆ, ತಂದೆಯೇ, ನಿಮ್ಮ ಅಪ್ಪ ಕರುಣೆಗಾಗಿ ತಂದೆಯೇ. ಸ್ತೋತ್ರ, ಓ ನಿಮ್ಮ ಅಪ್ಪ ದಯೆಗಾಗಿ ತಂದೆಯೇ, ಅಪ್ಪ ಸ್ತೋತ್ರ. ತಂದೆಯೇ, ಅಪ್ಪ ಯೇಸುವೆ, ನಿಮ್ಮ ತಂದೆಯೇ, ಅಪ್ಪ ಪರಿಶುದ್ಧ ತಂದೆಯೇ. ರಕ್ತಕ್ಕಾಗಿ ಸ್ತೋತ್ರ. Alleluia, Alleluia, ಸ್ತೋತ್ರ Alleluia, ಪ್ರಿಯ ದೇವರೇ, Alleluia. ಸ್ತೋತ್ರ ಯೇಸು ಓ ಸ್ವಾಮಿ, Alleluia, ಸ್ತೋತ್ರ Alleluia, ಪವಿತ್ರ ಆತ್ಮರೇ, Alleluia, Alleluia. ಸ್ತೋತ್ರ ನಿಮಗೆ ತ್ರಿಯೇಕ ಯೇಸುವೆ, ದೇವರೇ. ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ. ಯೇಸುವೆ, ಯೇಸುವೆ. ಓ ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ, ಹಾಲೆಲೂಯಾ, ಯೇಸುವೆ. ಹಾಲೆಲೂಯಾ. ಓ ತಂದೆಯೇ ಸ್ತೋತ್ರ, ಹಾಲೆಲೂಯಾ, ಸ್ತೋತ್ರ, ಹಾಲೆಲೂಯಾ. ಸ್ತೋತ್ರ, ತಂದೆಯೇ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ತಂದೆಯೇ ಸ್ತುತಿ ವಂದನೆ, ಯೇಸುವೆ ತಂದೆಯೇ ವಂದನೆ, ಸ್ತುತಿ ಯೇಸುವೆ ಆರಾಧನೆ. ವಂದನೆ, ಯೇಸುವೆ ಯೇಸುವೆ ಆರಾಧನೆ. ಸ್ತುತಿ ಸ್ತೋತ್ರ, ಯೇಸುವೆ ಯೇಸುವೆ ಮಹಿಮೆ, ಸ್ತುತಿ ಯೇಸುವೆ ವಂದನೆ, ನಮನ, ಯೇಸುವೆ ಯೇಸುವೆ ಸ್ತುತಿ ಕೃತಜ್ಞತೆ. ಆರಾಧನೆ. Alleluia, ಪವಿತ್ರ ಆತ್ಮನೇ Alleluia, ಸ್ತುತಿ Alleluia, ವಂದನೆ, ಪವಿತ್ರ Alleluia. ಆತ್ಮನೇ Oh, ಸ್ತುತಿ ವಂದನೆ. Alleluia, la ತ್ರಿಯೇಕ shalia, ದೇವರೇ la ಸ್ತೋತ್ರ. shalia, la shalia, la mialia. ಸರ್ವಾಂತಕ Oh, la ಸಮಯಾಂಜನಕ shalia, la shalia, ಸಮಯಾಂಜನ la mialia, la ಮಹಿಮಾತ್ಮಕ shalia, la ಸಮಯಾಂಜನ mialia. Oh, la ಸ್ತುತಿಯುಕ್ತ shalia, la ಸಮಯಾಂಜನ mialia, la ಸಮಯಾಂಜನ shalia, la mialia. ಸಮಾಂತಕ Oh, ಸಮಯಾಂಜನ Alleluia, Alleluia, ವಂದಿತಾಂತಕ Alleluia, Alleluia. ಸಮಯಾಂಜನ Oh, ಹೃದಯಾಂತಕ Alleluia, ಸಮಯಾಂಜನ Alleluia, Alleluia, ನಿರ್ವಸಾಂತಕ Alleluia, Alleluia. ಸಮಯಾಂಜನ Oh, ಮಕಾಂತಾಂತಕ Alleluia, ಸಮಯಾಂಜನ Alleluia, Alleluia, ವೈಭವಯುತ Alleluia. Oh, ಸಮಯಾಂಜನ. hala, hana, hana, Hallelujah, hana, hana, hallelujah, hana, hallelujah. hana, hala. Hallelujah, Oh, hallelujah, hala, hallelujah, hala, hala, hallelujah, hala, hallelujah. hala, 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 Hallelujah, hala, hala. hallelujah, hallelujah, Oh, hala, hallelujah. hala, 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 Hallelujah, hala, hala, hallelujah, hala, hala, hallelujah. hala. Hallelujah, Oh, hala, hallelujah, hala, hala, hallelujah, hala, hala, hallelujah. hala, 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 hala. Hallelujah, Yeswe, hallelujah, Yeswe, hallelujah, Yeswe, hallelujah, Yeswe, Yeswe, hallelujah, Yeswe. hallelujah, Oh, hallelujah. Yeswe, 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 Yeswe. ಯೇಸುವೆ, Oh, Yeswe, ಯೇಸುವೆ, Yeswe, ಸ್ತೋತ್ರ Yeswe, ಯೇಸುವೆ, Yeswe, Yeswe, ಸ್ತೋತ್ರ ತಂದೆ Yeswe. ದೇವರೇ, ಸ್ತೋತ್ರ Alleluia, ಯೇಸು ಸ್ವಾಮಿ, Alleluia, Alleluia, ಸ್ತೋತ್ರ Alleluia, ಪವಿತ್ರ ಆತ್ಮರೇ, Alleluia. ಸ್ತೋತ್ರ ನಿಮಗೆ Oh, ತ್ರಿಯೇಕ Alleluia, ದೇವರೇ. Alleluia, Alleluia, Alleluia. ಭೂಮಿ ಆಕಾಶ Oh, Alleluia, ಉಂಟುಮಾಡಿದಾತನೇ Alleluia, ಸ್ತೋತ್ರ. Alleluia, Alleluia, ಯೇಸುವೆ Alleluia. ನಿಮ್ಮ ಪರಿಮಿತ Oh, ಕರುಣೆಗಾಗಿ Alleluia, ಸ್ತೋತ್ರ. Alleluia, ಯೇಸುವೆ Alleluia, ನಿಮ್ಮ Alleluia, ದಯೆಗಾಗಿ Alleluia. ಸ್ತೋತ್ರ ರಾಜ. Oh, Alleluia, ಯೇಸುವೆ ನೀವು Alleluia, ಮಾಡಿದ ಸರ್ವ Alleluia, Alleluia. ಉಪಕಾರಕ್ಕಾಗಿ Oh, ಸ್ತೋತ್ರ. Yesue, Yesue, ಸ್ತೋತ್ರ Yesue, ತಂದೆ Yesue, ದೇವರೇ, ಸ್ತೋತ್ರ Yesue, ಯೇಸು Yesue. ಸ್ವಾಮಿ, Oh, Yesue, ಸ್ತೋತ್ರ Yesue, ಪರಿಶುದ್ಧ Yesue, ಆತ್ಮರೇ, Yesue, ಸ್ತೋತ್ರ ನಿಮಗೆ Yesue, ತ್ರಿಯೇಕ Yesue, ದೇವರೇ. Yesue. ಅಪಾತಂದಿಗೆ ಹಾಲೆಲೂಯಾ, ಸ್ತೋತ್ರ, ಹಾಲೆಲೂಯಾ, ಅಪಾತಂದಿಗೆ ಹಾಲೆಲೂಯಾ, ಸ್ತೋತ್ರ. ಹಾಲೆಲೂಯಾ. ಯೇಸುವೆ ವಂದನೆಗಳು, ಆರಾಧನೆಗಳು, ಮಹಿಮೆ ಹಾಲೆಲೂಯಾ, ಸ್ವಾಮಿ. ಹಾಲೆಲೂಯಾ, ಯೇಸುವೆ ಸ್ತೋತ್ರ ಹಾಲೆಲೂಯಾ. ಸ್ವಾಮಿ, ಆರಾಧನೆಗಳು, ವಂದನೆಗಳು, ಮಹಿಮೆ ಹಾಲೆಲೂಯಾ, ಸ್ವಾಮಿ. ಹಾಲೆಲೂಯಾ, Alleluia, ಹಾಲೆಲೂಯಾ, Alleluia, Alleluia. ಹಾಲೆಲೂಯಾ. ನನ್ನ ಕರ್ತರೇ, ನನ್ನ ಒಡೆಯನೇ, ನನ್ನ Alleluia, ಪ್ರಭುವೇ Alleluia, ಸ್ತೋತ್ರ. Alleluia. ಪ್ರಭುವೇ ನಿಮ್ಮ Alleluia, Alleluia, ಪ್ರೀತಿಗಾಗಿ ಸ್ತೋತ್ರ. Alleluia, Alleluia. Hala, hala, ಯೇಸುವೇ, hala, hala, ಯೇಸುವೇ, hala, ಯೇಸುವೇ, hala, ಯೇಸುವೇ. hala, hala. Oh, hala, 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 ಯೇಸುವೇ, hala, ಯೇಸುವೇ, hala, hala, ಯೇಸುವೇ. hala. ಆರಾಧನೆ, Oh, ಆರಾಧನೆ, hala, hala, ಆರಾಧನೆ. hala, 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 hala. Hallelujah, ಆರಾಧನೆ, hallelujah, ಆರಾಧನೆ, ಆರಾಧನೆ, hallelujah, ಆರಾಧನೆ. hallelujah, hallelujah, hallelujah. Praise the Lord. Hallelujah, 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 Praise the hallelujah, Lord. hallelujah, Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಲ್ಲಿ, ಭಾರದಲ್ಲಿ ನಾವು ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನವನ್ನು ಕರುಣಿಸಿಕೊಟ್ಟಾತನೇ ಸ್ತೋತ್ರಪ್ಪ. ಇದು ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಾನಸಿಕ ರೋಗಿಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕವು ಸ್ವಾಮಿ ಎಲ್ಲ ಮಾನಸಿಕ ರೋಗಿಗಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ ರಾಜ್ಯ. ಅಪ್ಪ ಯೇಸು, ವಿಶೇಷವಾಗಿ ನಾನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬದ ಜಂಜಾಟದಲ್ಲಿಯೋ, ಮಕ್ಕಳಿಂದಲೋ, ಪತಿಯಿಂದಲೋ, ಇಲ್ಲ ಸ್ವಾಮಿ ನನ್ನ ಸ್ವಂತ ಅಭಿಪ್ರಾಯಗಳಿಂದಲೂ ಮಾನಸಿಕವಾಗಿ ನೊಂದಿದ್ದೇನೆ ದೇವ. ನನ್ನ ಸಲ್ಲಿಸಿ ಮನ ಪರಿವರ್ತನೆ ನೀಡಿ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿದ ರಾಜ್ಯ. ಆತ್ಮರ ಅಭಿಷೇಕವನ್ನು ತುಂಬಿಕೊಳ್ಳುವಂತೆ ನನ್ನ ಅನುಗ್ರಹಿಸು ಸ್ವಾಮಿ. ಈಗ ಸ್ವಾಮಿ ಅದೇ ರೀತಿಯಲ್ಲಿ ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆ
ನನ್ನ ಸಹೋದರ ಸಹೋದರಿಯರು ಸ್ವಾಮಿ ಒಂದಲ್ಲ ಒಂದು ರೀತಿ ಮಾನಸಿಕ ರೋಗಿಗಳಾಗಿರ್ಬೋದು ಸ್ವಾಮಿ. ಆ ಮಕ್ಕಳು ಜೀವಿಸುತ್ತಿದ್ದರೆ ಆ ಎಲ್ಲ ಮಾನಸಿಕ ಯಾತನೆಯಿಂದ ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ಟು ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿ ರಾಜ. ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಪತಿಯಿಂದಲೋ ಮಕ್ಕಳಿಂದಲೂ ಸ್ವಾಮಿ ಮಾನಸಿಕ ರೋಗಿಗಳಾಗಿ ಮನನೊಂದು ಹೋಗಿ ಯಾರಿಗೂ ಹೇಳಿಕೊಳ್ಳಲಾಗದೆ ಏಕಾಂಗಿತನದಲ್ಲಿ ಅವರದೇ ಆದಂತ ಚಾಟಗಳಲ್ಲಿ ಸ್ವಾಮಿ ಏನು ಹೇಳಿದಲು ಅರ್ಥೈಸಿಕೊಳ್ಳದೆ ಯಾರಲ್ಲೂ ಹೇಳಿಕೊಳ್ಳಲಾಗದೆ ತಾವೇ ಸ್ವಾಮಿ ಅಳುತ್ತಾ ನಗುತ್ತಾ ಏನೋ ಮನಸ್ಸಿನಲ್ಲಿ ನೊಂದುಕೊಂಡಿರುವಂತ ಎಲ್ಲ ಮಾನಸಿಕ ರೋಗಿಗಳು ಕುಟುಂಬಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನಪ್ಪ. ಆ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಆ ಕುಟುಂಬದ ಎಲ್ಲ ಜಂಜಾಟಗಳಿಂದ ಬಿಡುಗಡೆ ಆ ಮಾನಸಿಕ ರೋಗದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸು ರಾಜ. ಇದು ಎಷ್ಟೋ ಯುವಕ ಯುವತಿಯರು ಪ್ರೀತಿ ಪ್ರೇಮಗಳು ಸೋತುದಾಗ ಲೋಕದ ಎಲ್ಲಾ ರೀತಿಯ ಬಂಧನಗಳಿಗೆ ಸಿಲುಕಿಕೊಂಡು ಕೆಟ್ಟ ಸ್ವಾಮಿ ಆಲೋಚನೆಗಳಿಂದಲೂ ಚಿಂತೆಗಳಿಂದಲೂ ನಡತೆಯಿಂದಲೂ ಸ್ವಾಮಿ ಆ ಮಕ್ಕಳು ಮಾನಸಿಕ ರೋಗಿಗಳಾಗಿ ತಾವೇ ನೋವುಗಳನ್ನು ಅನುಭವಿಸುತ್ತಿದ್ದಾರೆ ರಾಜ. ಆ ಮಕ್ಕಳು ನಿನ್ನನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸು ಸ್ವಾಮಿ. ಆ ಮಾನಸಿಕ ಯಾತನೆಯಿಂದ ಮಕ್ಕಳಿಗೆ ಹೊರಗೆ ಬರುವಂತೆ ನಿನ್ನ ಉನ್ನತವಾದ ನಾಮದಲ್ಲಿ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಬಿಡುಗಡೆಯನ್ನು ಅನುಗ್ರಹಿಸು ರಾಜ. ವಿಶೇಷವಾಗಿ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ಈಗ ಸ್ವಾಮಿ ಧರ್ಮಾಧ್ಯಕ್ಷರು ಒಂದಲ್ಲ ಒಂದು ರೀತಿ ಮಾನಸಿಕ ರೋಗಿಗಳಾಗಿದ್ದಾರೆ ರಜ. ಎಷ್ಟೋ ಮಕ್ಕಳು ನಿನಗಾಗಿ ಹಗಲು ರಾತ್ರಿ ಹುಚ್ಚಿರಾಗಿ ಪ್ರಾರ್ಥಿಸಿ ಮಾನಸಿಕ ಯಾತನೆಯಾಗಿದ್ದಾರೆ ಸ್ವಾಮಿ. ಅಂತ ಎಲ್ಲ ಮಕ್ಕಳ ಹಾರ್ಮೋನ್ಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ರಜ. ಇವ ಸ್ವಾಮಿ ನೀವು ಅದನ್ನು ಬದಲಾಗುವ ದೇವರ ರಾಜ. ಪ್ರತಿಯೊಬ್ಬರನ್ನು ವೀಕ್ಷಿಸುವಂತ ನನ್ನ ಕರುಣಾಮೂರ್ತಿ ಸಾಗರನೆ ಆ ಮಕ್ಕಳಿಗೆ ಮಾನಸಿಕ ರೋಗದಿಂದ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಎಷ್ಟು ಆಳುವವರು ಅಧಿಕಾರಿಗಳು ಸ್ವಾಮಿ ಮಾನಸಿಕ ರೋಗಿಗಳಾಗಿದ್ದಾರೆ ರಾಜ. ಅಂತ ಎಲ್ಲಾ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈಗ ಸ್ವಾಮಿ ಅನೇಕ ರೀತಿಯಲ್ಲಿ ಮಾನಸಿಕ ರೋಗಿಗಳಾಗಿ ರಸ್ತೆ ಬದಿಗಳಲ್ಲಿಯೂ ಬಸ್ ಸ್ಟ್ಯಾಂಡ್ಗಳಲ್ಲಿಯೂ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹುಚ್ಚರಂತೆ ತಾವೇ ಒಬ್ಬರೇ ಮಾತನಾಡಿಕೊಳ್ಳುತ್ತಾ ನಗು ಮುಖದಿಂದ ಏನೋ ಒಂದು ಸ್ವಾಮಿ ಅವರಿಗೆ ಏನು ಹೇಳಬೇಕೆ ತೋಚದೆ ಮನನೊಂದುಕೊಂಡು ಮಾನಸಿಕ ರೋಗಿಗಳಾಗಿದ್ದಾರೆ ದೇವ. ಅಂತ ಎಲ್ಲ ಮಕ್ಕಳ ಮೇಲೆ ಬೆಳಗಿನ ಸಮಯದಲ್ಲಿ ನೀವು ಪ್ರಸನ್ನತೆ ತುಂಬಿಕೊಳ್ಳಲಿ ಸ್ವಾಮಿ. ಅಪಾಯಿಸಿ ಅವರ ಆತ್ಮ ಜೀವವನ್ನು ಬಲಪಡಿಸುವ ಆತನೇ ಅವರನ್ನು ಮುಟ್ಟಿ ಸ್ಮರಿಸಿಸು ರಾಜ್ಯ. ಅಪಾಯಿಸಿ ಎಷ್ಟು ಪುಟ್ಟ ಮಕ್ಕಳು ಇಂದು ಮಂದಮತಿಯಾಗಿ ಮಾನಸಿಕ ರೋಗಿಗಳಾಗಿದ್ದಾರೆ ದೇವ. ಅಂತ ಎಲ್ಲಾ ಮಕ್ಕಳನ್ನು ಸಹ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ವೃದ್ಧರೆನ್ನದೇ ಈಗ ಸ್ವಾಮಿ ವಯಸ್ಸಾದವರು ಸಹ ಮಾನಸಿಕ ರೋಗಿಗಳಾಗಿದ್ದಾರೆ. ಅಂತ ಎಲ್ಲ ಮಾನಸಿಕ ರೋಗಿಗಳನ್ನು ನೋಡಿಕೊಳ್ಳುತ್ತಿರುವಂತಹ ಸೇವೆ ಮಾಡುತ್ತಿರುವಂತಹ ಎಲ್ಲಾ ಮಕ್ಕಳನ್ನು ಸಹ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆಪ್ಪ. ಆಸ್ಪತ್ರೆಗಳಲ್ಲಿ ಸ್ವಾಮಿ ಮಾನಸಿಕ ರೋಗಿಗಳಾಗಿ ಅನುಭವಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಸಹ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ ರಾಜ. ಅವರ ಮೇಲೆ ಕರುಣೆ ತೋರು ಅವರು ತೆಗೆದುಕೊಳ್ಳುವಂತ ಒಂದೊಂದು ಮಾತ್ರೆ ಮೆಡಿಸಿನ್ಗಳು ನಿನ್ನ ಪರಿಶುದ್ಧ ರಕ್ತವಾಗಿ ಅವರ ಶರೀರದಲ್ಲಿ ಮಾರ್ಪಾಡುವಂತೆ ಆ ಮಕ್ಕಳ ಮಾನಸಿಕ ರೋಗದ ಅವಸ್ಥೆಯಿಂದ ಹೊರಗೆ ಬರುವಂತೆ ಮಾರ್ಪಡಿಸಿದ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ರಾಜ್ಯ. ನನ್ನನ್ನು ರಕ್ಷಿಸುವಂತ ನನ್ನ ಕೈಯನ್ನು ಮೋಟುಗೈಯಲ್ಲ, ನನ್ನ ಕಿವಿಯನ್ನು ಕಿವುಡಲ್ಲ ಎಂದು ನುಡಿದಂತ ದೇವರು ನೀನು ಸ್ವಾಮಿ. ಪ್ರತಿಯೊಬ್ಬರನ್ನು ಕಣ್ಣಿನಿಂದ ನೋಡುವಂತ ದೇವರು ನೀನಾಗಿದ್ಯಪ್ಪ. ನಮ್ಮ ಪ್ರಾರ್ಥನೆಗೆ ಸಂತರನ್ನು ಕೊಟ್ಟು ಆ ಮಾನಸಿಕ ರೋಗದಿಂದ ಬೆಳಕನ್ನು ಕೊಟ್ಟು ಸ್ವಾಮಿ ಆ ಮಕ್ಕಳನ್ನು ಸಾಕ್ಷಿಯಾಗುವಂತೆ ಯುಗದ ಕಟ್ಟ ಕಡೆಯವರೆಗೂ ನಿನ್ನ ಸ್ವಾರ್ಥೆಯನ್ನು ಸಾರ್ವಜನಿಕವಾಗಿ ಮಾರ್ಪಡಿಸಿದೆ ಎಂದು ಪರಿಶುದ್ಧ ಪೂಜೆ ಕನ್ಯೆ ಮೇಡಮ್ನವರೇ ಎಲ್ಲ ಮಾನಸಿಕ ರೋಗಿಗಳನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ಮಕ್ಕಳು ನಿಮ್ಮ ಮಗನಲ್ಲಿ ಸದಾ ಜೀವಿಸುವಂತೆ ನಿಮ್ಮ ಮಗನ ವಾಕ್ಯದಂತೆ ಜೀವಿಸುವಂತೆ ಮಾರ್ಪಡಿಸಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಎಲ್ಲವನ್ನು ಹೊಂದಿಕೊಂಡಿದೆ ನಂಬುತ್ತೇನೆ. ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್ 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ಹೋದ ವಾರವೆಲ್ಲ ಕಾದು ಕಾಪಾಡಿ ಸಂರಕ್ಷಣೆ ಕೊಟ್ಟು ಈ ಹೊಸ ವಾರವನ್ನು ನನಗೆ ನೀವು ನೀಡಿದಕ್ಕಾಗಿ ಪ್ರಭುವೇ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರ ಮಹಿಮೆ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ತಂದೆಯೇ ಎಲ್ಲಾ ಮಾನಸಿಕ ರೋಗಿಗಳನ್ನು ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲಾ ಮಾನಸಿಕ ರೋಗಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ನಾನು ಕೂಡ ಈ ಕುಟುಂಬದ ಒತ್ತಡದಲ್ಲಿ ನನ್ನ ಕೆಲಸದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಹೊರುವಾಗ ಪ್ರಭುವೇ ನಾನು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೇನೆ.
ಪ್ರಭುವೆ ನನ್ನ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ದಾಂಪತ್ಯ ಜೀವಿತದಲ್ಲಿ ಪತಿ ಮತ್ತೆ ಪತ್ನಿ ಮಧ್ಯೆ ಬರುವ ಜಗಳದಿಂದಾಗಿ ಹಾಗೂ ಎಷ್ಟೋ ಕುಟುಂಬಗಳಲ್ಲಿ ಅನೈತಿಕ ಸಂಬಂಧದಿಂದಾಗಿ ಪತಿಯ ಮಾನಸಿಕ ರೋಗ ಹಾಗೂ ಪತ್ನಿಯ ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆ ಸ್ವಾಮಿ. ಅಂತ ಎಲ್ಲ ಮಕ್ಕಳ ಮೇಲೆ ಯೇಸುವೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ಚಿಕ್ಕ ಚಿಕ್ಕ ಮಕ್ಕಳು ಮಾನಸಿಕ ರೋಗಿಗಳಾಗಿ ವ್ಯಥೆಪಡುತ್ತಿದ್ದಾರೆ. ಯಾಕೆಂದರೆ ತಂದೆ ತಾಯಿಯ ಪ್ರೀತಿ ಸಿಗದೆ ಎಲ್ಲೋ ಹಾಸ್ಟೆಲ್ಗಳಲ್ಲಿ ಬೆಳೆದು ಹಾಗೂ ತಂದೆ ತಾಯಿಗಳು ವಿದೇಶದಲ್ಲಿ ಕೆಲಸ ಮಾಡಿ ಮಕ್ಕಳು ತನ್ನ ಕುಟುಂಬದ ಸಂಬಂಧಿಕರ ಒಟ್ಟಿಗೆ ಇದ್ದು ಅವರಿಗೆ ಸರಿಯಾದ ಸಮಯದಲ್ಲಿ ಪ್ರೀತಿ ಸಿಗದೆ ಪ್ರಭು ಅವರು ಮಾನಸಿಕ ವ್ಯಥೆಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಇಂಥ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನೀವೊಬ್ಬರೇ ಎಲ್ಲರನ್ನು ಸ್ವಸ್ಥತೆ ಕೊಡುವ ದೇವರು, ಎಲ್ಲರನ್ನು ಆಶೀರ್ವದಿಸುವ ದೇವರು ನೀವೊಬ್ಬರೇ. ತಂದೆಯಾದ ದೇವರೇ, ನಿಮ್ಮ ಕರುಣೆ ಈ ದೇಶದಲ್ಲಿ ಎಲ್ಲ ಮಾನಸಿಕ ರೋಗಿಗಳ ಮೇಲೆ ಇಳಿದು ಬರಲಿ ರಾಜ. ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ನನ್ನ ಕುಟುಂಬದಲ್ಲಿ ಮಾನಸಿಕವಾಗಿ ರೋಗದಿಂದ ಇರುವವರನ್ನು ನನ್ನ ವಿಚಾರಣೆಯಲ್ಲಿ, ನನ್ನ ಧರ್ಮ ಕೇಂದ್ರದಲ್ಲಿ ಹಾಗೂ ನನ್ನ ಸ್ವರ್ಗೀಯ ಯಾತ್ರೆಯ ಪ್ರತಿಯೊಂದು ಕುಟುಂಬಗಳಲ್ಲಿ ಸ್ವಾಮಿ, ಮಾನಸಿಕ ರೋಗಿಯಾಗಿ ಚಡಪಡಿಸುತ್ತಿರುವ ಎಲ್ಲರ ಮೇಲೆ ಯೇಸುವೆ ನಿಮ್ಮ ಅಭಯಸ್ಥ ಈ ದೇಶದಲ್ಲಿ ಇಳಿದು ಬರಲಿ ರಾಜ. ಎಲ್ಲರ ಅವರ ಅಂತರಂಗವನ್ನು ಬದಲಾಯಿಸಿ ಅವರಿಗೆ ಒಂದು ನೂತನ ಹೃದಯವನ್ನು ಕೊಡಿರಿ ಪ್ರಭುವೆ. ವೈದ್ಯರಲ್ಲಿ ಘನವಾದ ವೈದ್ಯರಾದ ರಕ್ಷಕರಾದ ಪ್ರಭು ಯೇಸುವೆ, ನಿಮ್ಮ ಒಂದೇ ಒಂದು ನುಡಿ ಸಾಕು ಸ್ವಾಮಿ, ಆ ರೋಗಿಗೆ ಸಂಪೂರ್ಣ ಸ್ವಸ್ಥತೆ ಸಿಗುವುದು. ಅದೇ ಕ್ಷಣದಲ್ಲಿ ಪ್ರಭುವೆ, ನೀವು ಎಲ್ಲರನ್ನು ಸ್ವಸ್ಥತೆ ಕೊಡುವ ದೇವರಾಗಿದ್ದಾರೆ. ಈ ದೇಶದಲ್ಲಿ ಮಾನಸಿಕವಾಗಿ ರೋಗಿಗಳಾಗಿರುವ, ಮಾನಸಿಕ ಯಾತನೆಯಲ್ಲಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ದೈವಿಕ ದೃಷ್ಟಿ ಈ ದೇಶದಲ್ಲಿ ಇಳಿದು ಬರಲೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮರ ದಿವ್ಯ ಅಭಿಷೇಕ ಈ ದೇಶದಲ್ಲಿ ಆಗಲಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಮಾಲೆ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾನು ಎಲ್ಲಾ ಮಾನಸಿಕ ರೋಗಿಗಳನ್ನು ನಿಮ್ಮ ಮಡಿಲ ಬಳಿ ಸಮರ್ಪಿಸಿ ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನಾ ಮೊರೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಿರಲಿ ಬೇಡಿ ಎಲ್ಲಾ ಮಾನಸಿಕ ರೋಗಿಗಳಿಗೆ ಸ್ವಸ್ಥತೆಯನ್ನು ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇದೇ ರಾತ್ರಿ ನನಗೆ ನಿದ್ರೆಯನ್ನು ಕೊಟ್ಟು ಈ ದಿನಕ್ಕೆ ಎಬ್ಬಿಸಿದೆಯಲ್ಲ ಸ್ವಾಮಿ, ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯಲ್ಲ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಮಾನಸಿಕ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸಲು ನಮಗೆ ಕಲಿಸಿಕೊಟ್ಟಿದ್ದೀಯಲ್ಲ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿರುವ ಮಾನಸಿಕ ರೋಗಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಜನ ಮಾನಸಿಕ ರೋಗಿಗಳು ಸ್ವಾಮಿ ತಮಗೆ ಅರಿವಿಲ್ಲದೆ ಜೀವಿಸುತ್ತಿರುತ್ತಾರೆ ಸ್ವಾಮಿ. ರಸ್ತೆ ಬದಿಯಲ್ಲಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಊಟ ಇಲ್ಲದೆ ಇರುತ್ತಾರೆ ಸ್ವಾಮಿ. ಅವರಿಗೆ ಅರಿವೇ ಇರಲ್ಲ ಸ್ವಾಮಿ. ಮೈ ಮೇಲೆ ಬಟ್ಟೆ ಇರಲ್ಲ ಸ್ವಾಮಿ. ಅಂತ ಮಾನಸಿಕ ರೋಗಿಗಳು ಸ್ವಾಮಿ. ಅಪ್ಪ ತಂದೆ, ಅವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅವರ ಮೇಲೆ ನಿನ್ನ ಕೃಪಾ, ಅವರ ಪ್ರಸಾದ ಇರಲಿ ತಂದೆ. ಅಪ್ಪ ತಂದೆ, ಆ ಮಾನಸಿಕ ರೋಗಿಗಳು ಸ್ವಾಮಿ ಯಾವಾಗಲೂ ತಮ್ಮದೇ ಆದ ಜೀವನದಲ್ಲಿ ನಡೆಯುತ್ತಿದ್ದಾರೆ ಸ್ವಾಮಿ. ಅವರಿಗೆ ಏನೆಂದು ಅರಿವಿಲ್ಲ. ಮುಂದೆ ಸಹ ಮಾತನಾಡುತ್ತಿರುತ್ತಾರೆ, ನಗಾಡುತ್ತಿರುತ್ತಾರೆ ಸ್ವಾಮಿ. ಅವರನ್ನು ನೋಡಿ ಬೇರೆಯವರು ಹಾಸ್ಯ ಮಾಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಮಾನಸಿಕ ರೋಗಿಗಳ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ಅಪ್ಪ ಯೇಸುವೆ, ಇಡೀ ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಜನ ಮಾನಸಿಕ ರೋಗಿಗಳಿದ್ದಾರೆ ಸ್ವಾಮಿ. ಅವರನ್ನು ನಿನ್ನ ಪಾದಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಮಾನಸಿಕ ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಹುಟ್ಟುವಾಗಲೇ ಕೆಲವರು ಮಾನಸಿಕವಾಗಿಯೇ ಹುಟ್ಟುತ್ತಾರೆ ಸ್ವಾಮಿ. ಮಕ್ಕಳು, ಅವರಿಗೆ ಬುದ್ಧಿಯೇ ಇರುವುದಿಲ್ಲ ಸ್ವಾಮಿ. ಅವರಿಗೆ ಏನು ಅರಿವೇ ಇರುವುದಿಲ್ಲ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸುತ್ತೇನೆ ಅಪ್ಪ ಯೇಸುವೆ. ಅವರು ಬೆಳೆದು ದೊಡ್ಡವರಾಗುವಾಗ ತಂದೆ ಅವರಿಗೆ ಅವರ ಜೀವನವೇ ತುಂಬಾ ಕಷ್ಟವಾಗಿರುತ್ತದೆ ತಂದೆ. ಅಂತವರ ಮೇಲೆ ನಿನ್ನ ಕೃಪಾವರವೇ ಇರಲಿ ಸ್ವಾಮಿ. ಅಪ್ಪ ಸ್ವಾಮಿ, ಮಾನಸಿಕ ರೋಗಿಗಳು ಸ್ವಾಮಿ ಯಾವಾಗಲೂ ಯಾವುದೇ ಅವರ ಅರಿವಿಲ್ಲದೆ ಜೀವಿಸುವಾಗ ಸ್ವಾಮಿ ಅಂತವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ,
ಒಳ್ಳೆಯತನದಲ್ಲಿ ಜೀವಿಸುವವರು ತಂದೆಯೇ, ಬೇಡದನ್ನೇ ಚಿಂತೆ ಮಾಡಿ ಮಾಡಿ ಪ್ರತಿಯೊಬ್ಬರು ಮಾನಸಿಕವಾಗಿ ಹೋಗಿ ಬಿಡುತ್ತಾರೆ ಸ್ವಾಮಿ. ಕೆಲವರು ಅವರನ್ನು ಆಶೀರ್ವದಿಸು ತಂದೆಯೇ. ಅಪ್ಪ ತಂದೆಯೇ, ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು ತಂದೆಯೇ. ಮಾನಸಿಕ ರೋಗದಿಂದ ಬಿಡುಗಡೆ ಮಾಡು ತಂದೆಯೇ. ಅಪ್ಪ ತಂದೆಯೇ, ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ನಾವೆಲ್ಲರೂ ಯಾವಾಗಲೂ ಮಾನಸಿಕ ರೋಗಿಗಳಿಗಾಗಿ ಪ್ರಾರ್ಥಿಸುವಂತ ವರವನ್ನು ನಮಗೆ ಕಲಿಸು ತಂದೆಯೇ. ನಮಗೆ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ಅವರಿಗಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಪ್ರೇರೇಪಿಸು ತಂದೆಯೇ. ಅಪ್ಪ ಯೇಸುವೆ, ಯಾವಾಗಲೂ ಸ್ವಾಮಿ ಎಲ್ಲಿ ಹೋದರೂ ಒಬ್ಬರಲ್ಲ ಒಬ್ಬರು ಮಾನಸಿಕ ರೋಗಿಗಳು ನಮ್ಮ ಕಣ್ಣಿಗೆ ಬೀಳುತ್ತಾರೆ ಸ್ವಾಮಿ. ಅವರನ್ನು ನಾವು ಸಂತೈಸುವಂತೆ ನಮಗೆ ಮನಸ್ಥಿತಿಯನ್ನು ಕೊಡು ತಂದೆಯೇ. ಅಪ್ಪ ತಂದೆಯೇ, ಅವರಿಗೆ ನಾವು ಕೈಲಾದಷ್ಟು ಸಹಾಯ ಮಾಡುವಂತ ಕೃಪಾವರವನ್ನು ಕಲಿಸು ತಂದೆಯೇ. ಅಪ್ಪ ತಂದೆಯೇ, ಎಷ್ಟೋ ಸಿಸ್ಟರ್ಸ್ಗಳು ಕಾನ್ವೆಂಟಿನಲ್ಲಿ ಮಾನಸಿಕ ರೋಗಿಗಳನ್ನು ಇಟ್ಟುಕೊಂಡು ಶುಶ್ರೂಷೆ ಮಾಡುತ್ತಿದ್ದಾರೆ ಸ್ವಾಮಿ. ಆ ಸಿಸ್ಟರ್ಸ್ಗಳನ್ನು ಆಶೀರ್ವದಿಸು ತಂದೆಯೇ. ಆ ಸ್ಥಳದಲ್ಲಿ ಆ ಕೆಲಸ ಮಾಡುವ ಆ ಸಮಯದಲ್ಲಿ ಅವರಿಗೆ ಒಳ್ಳೆ ಮನಸ್ಥಿತಿಯನ್ನು ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಅವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ಅವರ ಮೇಲೆ ನಿನ್ನ ಪರಿಶುದ್ಧ ರಕ್ತವು ಚಿಮುಕಿಸಲ್ಪಡಲಿ ತಂದೆಯೇ. ಅಪ್ಪ ತಂದೆಯೇ, ಅಪ್ಪ ಯೇಸುವೆ, ಯಾವಾಗಲೂ ಮಾನಸಿಕ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಎಲ್ಲರಿಗೂ ಒಳ್ಳೆಯದಾಗುವಂತ ಕೃಪಾವರವನ್ನು ದಯಪಾಲಿಸು ಯೇಸುವೆ. ಅಪ್ಪ ತಂದೆಯೇ, ನೀನು ದಯಪಾಲಿಸುತ್ತಿರುವ ನಂಬಿಕೆಯಿಂದ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲರನ್ನು ಆಶೀರ್ವದಿಸು ತಂದೆಯೇ. ಸುತ್ತಲ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇನ್ ಆಮೇನ್. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಕಳೆದ ವಾರವೆಲ್ಲ ನಮ್ಮನ್ನು ಕಾಪಾಡಿ ಈ ಹೊಸ ದಿನದಲ್ಲಿ ಈ ಸುಂದರವಾದ ಜಾವದಲ್ಲಿ ನಮ್ಮನ್ನು ನಿಮ್ಮ ಸನ್ನಿಧಿಗೆ ಕರೆ ತಂದಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಎಲ್ಲ ಮಾನಸಿಕ ರೋಗಿಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಮಾನಸಿಕ ಒತ್ತಡದಿಂದಾಗಿ ಮಾನಸಿಕರಾಗಿ ರಸ್ತೆಗಳಲ್ಲಿ ಅಲೆದಾಡುತ್ತಿರುತ್ತಾರೆ ಸ್ವಾಮಿ. ಏನೇನೋ ಮಾತನಾಡುತ್ತಾರೆ ಸ್ವಾಮಿ. ಅವರಷ್ಟಕ್ಕೆ ಅವರು ನೆಗಡುತ್ತಾರೆ, ಅವರಷ್ಟಕ್ಕೆ ಅವರು ಅಳುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರು ಏನು ಮಾಡುತ್ತಾರೆ ಅಂತ ಅವರಿಗೆ ತಿಳಿಯ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ನಿಮ್ಮ ವಾಕ್ಯದ ಬಲದಿಂದ ಮಕ್ಕಳನ್ನು ಸ್ಪರ್ಶಿಸಿರಿ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಮಾನಸಿಕರಾಗಿ ತಮ್ಮ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಮಾನಸಿಕ ಒತ್ತಡಗಳಿಗೆ ಒಳಗಾಗಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ನಿಮ್ಮ ಕರುಣೆ ಅವರ ಮೇಲೆ ಸುರಿಯಲ್ಪಡಲಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬದಲ್ಲಿರುವ ಬಂಧು ಮಿತ್ರರಲ್ಲಿರುವ ನೆರೆಹೊರೆಯವರಲ್ಲಿರುವ ಯಾಜಕ ಕನ್ಯಾಶ್ರೀಯರಲ್ಲಿರುವ ಎಲ್ಲ ಮಾನಸಿಕ ಒತ್ತಡಗಳಿಂದ ಅವರಿಗೆ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಸ್ವಾಮಿ. ಅವರು ನಿಮ್ಮನ್ನು ಕಂಡುಕೊಂಡು ಜೀವಿಸುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ನಿಮ್ಮ ಪ್ರೀತಿಯಿಂದ ಬಂಧಿಸಿರಿ ರಾಜ. ಅಪ್ಪ ತಂದೆ, ಈ ಎಲ್ಲ ಮಾನಸಿಕ ರೋಗಿಗಳನ್ನು ಆಶೀರ್ವದಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವಳ ತಂದೆ. ಆಮೇನ್ ಆಮೇನ್ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಮಾರ್ಕ 2:17. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು. ಲೂಕ 7:50. ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು. ಯೋಹಾನ 8:31. ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು.
ಯೋಹಾನ 8:12. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಗಲಾತ್ಯ 5:14. ನಾನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಿ. ಯೋಹಾನ 16:20. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಪ್ರಕಟಣೆ 3:8. ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಕೀರ್ತನೆ 103:5. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ. ರೋಮ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಕೀರ್ತನೆ 16:8. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಯೆರೆಮೀಯ 31:25. ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವನಷ್ಟೇ. ಯೆಶಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. 1 ಯೋಹಾನ 2:10. ತನ್ನ ಸಹೋದರರನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಪ್ರಭುವೇ, ನನ್ನ ದೇವರೇ, ನಿತ್ಯವೂ ನಮ್ಮನ್ನು, ನಮ್ಮ ಕುಟುಂಬವನ್ನು, ಈ ಲೋಕವನ್ನು ಕಾಯುತ್ತಿರುವ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಭೂ ನಿವಾಸಿಗಳೆಲ್ಲರೂ ನೀವು ಆಶೀರ್ವದಿಸಿ ಅನುಗ್ರಹಿಸಿದಿರಿ. ಕಾಲ ಕಾಲಕ್ಕೂ ನಮಗೆ ಬೇಕಾದ ಮಳೆಯನ್ನು, ಬೆಳೆಯನ್ನು, ಗಾಳಿಯನ್ನು, ಬಿಸಿಲನ್ನು, ತಕ್ಕ ಸಮಯದಲ್ಲಿ ಭೂಮಿಯ ಫಲವನ್ನು, ಆಹಾರವನ್ನು, ದವಸ ಧಾನ್ಯಗಳನ್ನು ಕೊಟ್ಟಿದ್ದೀರಿ ಹಾಗೂ ಕೊಡುತ್ತೀರಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆ. ಎಲ್ಲರ ನಿಮ್ಮ ಪ್ರೀತಿಯಿಂದ ಈ ಭೂಮಿಯಲ್ಲಿ ಜೀವಿಸಲು ಮಾನವ ಕೋಟಿಗೆ ಬೇಕಾದ ಎಲ್ಲವನ್ನು ನೀಡಿ ಸಂರಕ್ಷಣೆಯೊಂದಿಗೆ ಆಯುಷ್ಕಾಲ ಪೂರ್ತಿಯಾಗಿ ನಮಗೆ ಜೀವಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಮಗೆ ಸ್ತೋತ್ರ. ರೋಗ ಬಂದರೂ, ಬಾಧೆಗಳು ಉಂಟಾದರೂ ನಮ್ಮನ್ನು ಮುಟ್ಟಿ ಗುಣಪಡಿಸುತ್ತೀರಿ. ರೋಗದಲ್ಲಿರುವ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕಾಗಿ ಪ್ರಕೃತಿಯಲ್ಲಿ ಔಷಧಿಯನ್ನು, ವೈದ್ಯರನ್ನು ನೀಡಿದಿರಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಇಂದಿಗೂ ಎಂದೆಂದಿಗೂ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ, ಆಮೇನ್. 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 ಪರಿಶುದ್ಧ ಪೂಜ್ಯ ತಾಯಿ ಮಾತಂಡ್ರನ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಸಮಯವಿದು. ಜಪಸರ ನಡೆದು ಎಲ್ಲ ಮಾನಸಿಕ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ.